ನಮಸ್ಕಾರ ವೀಕ್ಷಕರೇ, ನಾನು ಋಷಾ ರಮೇಶ್, ರೆಬೆಲ್ ಟಿವಿಗೆ ಸ್ವಾಗತ. ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧ ನಡೀತಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರ ನಿಜವಾದ ಪರಿಣಾಮ ಅನುಭವಿಸ್ತಾ ಇರೋದು ನಮ್ಮ ರಾಜ್ಯದ ಜನತೆ, ಅದರಲ್ಲೂ ಆಟೋ ಚಾಲಕರು ಹಾಗೆ ಹೋಟೆಲ್ ಉದ್ಯಮದರು. ಅವರ ಪರವಾಗಿ ಇವತ್ತು ನಮ್ಮ ವಾಟಾಳ್ ನಾಗರಾಜ್ ಸರ್ ಅವರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ. ಬರೀ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಆಟೋ ಚಾಲಕರ ಪರವಾಗಿ. ಇನ್ನು ಯಾವ ಥರ ನಿಲುವನ್ನು ತಗೊತಾ ಇದ್ದೀರಾ ಸರ್? ಈ ಸರ್ಕಾರ ಇದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಹೋದರೆ ಆಟೋ ಚಾಲಕರು ಸಮಾಜದಲ್ಲಿ ಬಹಳ ಒಳ್ಳೆಯವರು. ಪ್ರಯಾಣಿಕರನ್ನು ಅವರವ್ರ ಮನೆಗಳಿಗೆ ಅವರವ್ರ ಕೆಲಸಕ್ಕೆ ಪ್ರತಿದಿನ ಪ್ರಾಮಾಣಿಕವಾಗಿ ಕರ್ಕೊಂಡೋಗಿ ಬಿಡ್ತಕ್ಕಂಥ ಕಾರ್ಯ ಅವ್ರದ್ದು. ಅವರ ಪರಿಸ್ಥಿತಿ LPG ಇಲ್ಲದೆ ಭಾಳ ತೊಂದರೆ ಸಿಕ್ಕಿದ್ದಾರೆ. ಸುಮಾರು ಸಾವಿರಾರು ಆಟೋ ರಿಕ್ಷಾಗಳು ಬೀದಿಯಲ್ಲಿ ನಿಂತಿದೆ. ನಾವು ಆಟೋ ರಿಕ್ಷಾ ಚಾಲಕರ ಪರವಾಗಿ ತೀವ್ರವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆಟೋ ರಿಕ್ಷಾ ಚಾಲಕರಿಗೆ ಸರ್ಕಾರ 10,000 ರೂಪಾಯಿ ಈ ಸಂದರ್ಭದಲ್ಲಿ ಕೊಡಿ, ತೊಂದರೆ ಇದ್ದಾರೆ ಅಂತ. ಮತ್ತು ನಾವು ಅವರ ಪರವಾಗಿ, ರಾಜ್ಯದ ಪರವಾಗಿ ಎಷ್ಟನೇ ತಾರೀಕು ಹೊಸಕೋಟೆ 13ನೇ ತಾರೀಕು ಹೊಸಕೋಟೆ ಟೋಲ್ ಬಂದ್, 15ನೇ ತಾರೀಕಾ 15ನೇ ತಾರೀಕು ನೆಲಮಂಗಲ ಟೋಲ್ ಬಂದ್ ಮಾಡೋ ಮೂಲಕ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀವಿ. ಸರ್, ಈಗಾಗಲೇ ಒಂದಷ್ಟು ಕಡೆ ನೋಡಿದ್ದೀವಿ, ಬೇರೆ ದೇಶದಿಂದ ನಮಗೆ LPG ಗ್ಯಾಸ್ ಹಡಗುಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ನಿಜವಾಗ್ಲೂ ಹೋಟೆಲ್ ಅವರಿಗೆ ತಲುಪಿದೆಯಾ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ನಿಮಗೇನಾದರೂ ತಲುಪಿದೆಯಾ ಸರ್? ಹೋಟೆಲ್ ಪರವಾಗೂ ನಾವಿದ್ದೀವಿ. ಯಾವ ಕಾರಣಕ್ಕೂ ಹೋಟೆಲ್ ಎದುರಬಾರ್ದು, ಮಾಲೀಕರು ಧೈರ್ಯವಾಗಿರಬೇಕು. ನಾವು ಹೋಟೆಲ್ ಮಾಲೀಕರ ಪರ ಪ್ರಾಮಾಣಿಕವಾಗಿದ್ದೇವೆ. ನಾವು ಬಂದ್ ಮಾಡ್ತೀವಲ್ಲ ಟೋಲ್ ಗೇಟ್, ಈ ಟೋಲ್ ಗೇಟ್ನಲ್ಲಿ ಅವ್ರ ಬೇಡಿಕೆಯೂ ಇದೆ. ಹೋಟೆಲ್ ಮಾಲೀಕರ ಸಮಗ್ರ ಬೇಡಿಕೆಗಳಿಗೆ ಬೆಂಬಲ ಕೊಡ್ತೀವಿ. ಅವರಿಗೆ ಗ್ಯಾಸ್ ಸಿಲಿಂಡರ್ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಹೋಟೆಲ್ ಮಾಲೀಕರಿಗೂ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಸರ್, ನಿಮ್ಮ ಟೋಲ್ ಬಂದ್ ಮಾಡೋದ್ರಿಂದ ಸರ್ಕಾರಕ್ಕೆ ನಿಜಕ್ಕೂ ಬಿಸಿ ಮುಟ್ಟುತ್ತೆ ಅಂತ ಅನ್ಸುತ್ತಾ ಸರ್? ಸರ್ಕಾರಕ್ಕೆ ನಿಜವಾಗ್ಲೂ ಬಿಸಿ ಮುಟ್ಟುತ್ತೆ, ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಸುತ್ತಾ? ಈಗ ಅವ್ರಿಗೆ ಬಿಸಿ ಮುಟ್ಟಲೇಬೇಕು. ಬೇಸಿಗೆ ಬೇರೆ ಇದೆ, ಅದರಿಂದ ಬಿಸಿ ಮುಟ್ಟಲೇಬೇಕು. ಅವ್ರಿಗೆ ಬಿಸಿ ಮುಟ್ಟಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಮುಟ್ಟಲೇಬೇಕು. ಅವ್ರಿಗೆ ಬಿಸಿ ಮುಟ್ಟೋ ರೀತಿ ನಾವು ಚಳವಳಿಯನ್ನು ಮಾಡ್ತೀವಿ. ಸರ್, ಮೊನ್ನೆ ಅಷ್ಟೇ ಆಟೋ ಚಾಲಕರ ಸಂಘ ಏನಿದೆ, KH ಮುನಿಯಪ್ಪರ ಮನೆ ಹತ್ರ ಹೋಗ್ತಾರೆ. ಅವರು ಅವಾಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ ಅಂತ ಹೇಳ್ತಾರೆ. ಒಬ್ಬ ಸಚಿವ ಆಗಿ ಈ ಥರ ಹೇಳಿದ್ದು ಎಷ್ಟು ಸರಿ ಸರ್? ಇಲ್ಲ, ಆ ಮುನಿಯಪ್ಪನವ್ರು ಆತಿರಿ ಹೇಳ್ಬಾರ್ದಾಗಿತ್ತು, ತಪ್ಪಾಗತ್ತೆ. ಅವರು ಇಲಾಖೆ ಮಂತ್ರಿ, ಅವರು ಚಾಲಕರುಗಳಿಗೆ ಎಲ್ಲ ರೀತಿ ಬೆಂಬಲ ಕೊಡ್ತೀನಿ. ನಿಮ್ಮ ಪರವಾಗಿ ನಾನು ಪ್ರಧಾನಮಂತ್ರಿ ಮನೆ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ಒಳ್ಳೆ ಪೂರೈತರ ಥರ ಮಾತಾಡಬಾರ್ದು. ಭಾಳ ಗಂಭೀರವಾಗಿ ಹೇಳ್ತೀನಿ. ಚಾಲಕರಿಗೆ ಎಲ್ಲ ರೀತಿಯ ಬೆಂಬಲವನ್ನು ನಾವು ಕೊಡಬೇಕಾಗಿದೆ, ಕೊಡ್ತೀವಿ ನಾವು. ಸರ್, ಈಗಾಗಲೇ ಬೆಂಗಳೂರಲ್ಲಿ ಸಾಕಷ್ಟು ಹೋಟೆಲ್ಗಳು ಹಾಗೆ LPG ಬಂಕ್ಗಳು ಕೂಡ ಬಂದಾಗ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋದರೆ ತುಂಬ ಸಂಕಷ್ಟ ಆಗುತ್ತೆ. ಸೊ ಸರ್ಕಾರಕ್ಕೆ ನೀವೇನು ಮನವಿ ಮಾಡ್ತೀರಾ, ಏನು ಹೇಳ್ತೀರಾ ಸರ್? ಹೌದಮ್ಮ, ನಮಗೆ ನೋವಾಗ್ತಾ ಇದೆ. ನಾವೇ ದೋಸೆ ತಿನ್ನೋಕ್ಕಾಗ್ತಾ ಇಲ್ಲ, ನಾವೇ ಪೂರಿ ತಿನ್ನೋಕ್ಕಾಗ್ತಾ ಇಲ್ಲ, ನಾವೇ ಮೈಸೂರು ಪಾಕ್ ತಿನ್ನೋಕ್ಕಾಗ್ತಾ ಇಲ್ಲ, ನಾವೇ ಭಾಳ ನೋವುಲಿದ್ದೀವಿ. ಅದರಿಂದ ನಮಗೋಸ್ಕರನಾದ್ರೂ ಹೋಟ್ಲುಗಳು ತೆಗಿಲೇಬೇಕು. ಹೋಟ್ಲುಗಳ ಪರವಾಗಿ ಹೋರಾಟ ಮಾಡ್ತೀವಿ. ಟೋಲ್ ಬಂದಿಗೂ ಕೂಡ ಸರ್ಕಾರ ಕೇರ್ ಮಾಡಿಲ್ಲ ಅಂದರೆ ಯಾವ ಥರ ಇನ್ನು ಮುಂದೆ ಹೋರಾಟವನ್ನು ನಡೆಸ್ತೀರಾ? ನೀವು ನೋಡಿ ಮುಂದೆ ಏನೇನು ಮಾಡ್ತೀವಿ ಅಂತ ಅವ್ರು ಒಪ್ಪಲೇಬೇಕು. ಆ ರೀತಿ ಹೋರಾಟ ಮಾಡ್ತೀವಿ.